ಪರಪ್ಪನ ಅಗ್ರಹಾರ ಜೈಲಲ್ಲಿ ಡಿ ಗ್ಯಾಂಗ್ಗೆ ರಾಜಾತಿಥ್ಯ ವಿಚಾರ ಬಳ್ಳಾರಿ ಸೇರಿದಂತೆ ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಡಿ ಗ್ಯಾಂಗ್ ಈಗ ದಿಕ್ಕಾಪಾಲ ಒಬ್ಬೊಬ್ರು ಒಂದೊಂದು ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ಗೂ ಕೂಡ ಟೈಮಿಂಗ್ ಇರೋದು. ಸಾಯಂಕಾಲ 5 ರಿಂದ 6 ಗಂಟೆಯ ಒಳಗೆ ಆರೋಪಿಗಳನ್ನ ಶಿಫ್ಟ್ ಮಾಡಬೇಕು. ಜೈಲಿನ ಕೆಲವೊಂದಿಷ್ಟು ನಿಯಮಗಳಿರುತ್ತೆ, ಹಾಗಾಗಿ 6 ಗಂಟೆ ಮೇಲೆ ಕಳಿಸಂಗಿಲ್ಲ ಜೈಲು ನಿಯಮದ ಪ್ರಕಾರ. ಹೀಗಾಗಿ ಸಂಜೆ 5 ರಿಂದ 6 ಗಂಟೆಯ ಒಳಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪರಪ್ಪನ ಅಗ್ರಹಾರದಿಂದ ಬೇರೆ ಬೇರೆ ಕಡೆ ಜೈಲುಗಳಿಗೆ ಶಿಫ್ಟ್ ಮಾಡುವಂತ ಕೆಲಸ ಆಗುತ್ತೆ. ಆ ನಿಟ್ಟಿನಲ್ಲೇ ಈಗ ಒಂದಷ್ಟು ವ್ಯವಸ್ಥೆಗಳು ಕೂಡ ಆಗಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿರೋದು. ರಾಘವೇಂದ್ರ, ಡಿ ಗ್ಯಾಂಗ್ ಈಗ ದಿಕ್ಕಾಪಾಲು, ಒಬ್ಬೊಬ್ರು ಒಂದೊಂದು ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಎಷ್ಟೊತ್ತಿಗೆ ಶಿಫ್ಟಿಂಗ್ ನಡೆಯುತ್ತೆ? ಈಗ ಅಲ್ಲಿಂದ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ ರಾಘವೇಂದ್ರ, ಹೇಗೆ? ಎಸ್ ಪೂರ್ಣಿಮಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ಸುಮಾರು 70 ದಿನ ಕಳೆದಿರುವಂಥದ್ದು. ಇದರ ನಡುವೆ ಏನು ದರ್ಶನ್ ಒಳಗಡೆ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ, ರಾಜಾತಿಥ್ಯ ಸಿಗ್ತಾ ಇದೆ ಅಂತೇಳಿ ಒಂದು ಫೋಟೋ ಮತ್ತು ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದರಿಂದಾಗಿ ಜೈಲಿನ ಸಿಬ್ಬಂದಿಗಳು ಕೂಡ ಸಸ್ಪೆಂಡ್ ಆಗಿರೋದು. ಜೊತೆಗೆ ಇದೀಗ ಏನು ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ಆದೇಶ ಕೂಡ ದೊರೆತಿದೆ. ಈ ಒಂದು ಆದೇಶದಂತೆ ಇಂದು 6 ಗಂಟೆ ಒಳಗಡೆ ಏನು ಜೈಲಿನಿಂದ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಏಕೆಂದರೆ ಒಂದು ರೂಲ್ಸ್ ಪ್ರಕಾರ 6 ಗಂಟೆಯ ನಂತರ ಯಾವುದೇ ಒಬ್ಬ ಕೈದಿಯನ್ನು, ವಿಚಾರಣಾಧೀನ ಕೈದಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕೈದಿ ಆಗಿರ್ಬೋದು, ಅವರನ್ನು ನಾವು ಜೈಲಿನ ಒಂದು ಇದರಿಂದ ಹೊರಗಡೆ ಕರೆದುಕೊಂಡು ಬರೋದಕ್ಕಾಗೋದಿಲ್ಲ. 6 ಗಂಟೆ ಒಳಗಡೆ ಅವ್ರದ್ದು ಏನಿದೆ ಪ್ರೊಸೀಜರನ್ನು ಮುಗಿಸಿ ಅದಾದ ನಂತರನೇ ಹೊರಗಡೆ ಕರ್ಕೊಂಡ್ಬರ್ಬೇಕಾಗಿದೆ. ಹಾಗಾಗಿ 6 ಗಂಟೆ ಒಳಗೆ ಏನು ದರ್ಶನ್ ಅವರನ್ನು ಹೊರಗಡೆ ಕರೆದುಕೊಂಡು ಬರ್ತಾರೆ ಅಂತೇಳಿ ಒಂದು ಮಾಹಿತಿ ಲಭ್ಯವಾಗಿರುತ್ತದೆ. ಜೊತೆಗೆ ಏನು ಇಲ್ಲಿ ಓಕೆ ಮತ್ತೆ ಮಾತನಾಡ್ತೀನಿ ರಾಘವೇಂದ್ರ ನಿಮ್ಮ ಜೊತೆಗೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಕೀಲರಾದಂತಹ ಧನುಷ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್, ಈಗ ಒಂದು ರೀತಿಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ರಾಜಾತಿಥ್ಯ ಜಗಜ್ಜಾಹಿರ ಫೋಟೋಗಳು ವಿಡಿಯೋಗಳು ವೈರಲ್ ಆಯಿತು. ಅದಾದಮೇಲೆ ಕೋರ್ಟ್ ಇವತ್ತು ಒಂದು ರೀತಿಯಲ್ಲಿ ಆದೇಶವನ್ನು ಹೊರಡಿಸಿದೆ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ. ಈ ಪರಪ್ಪನ ಅಗ್ರಹಾರದ ಟೈಮಿಂಗ್ಸ್ ಯಾವ ರೀತಿ ಇರುತ್ತೆ ಸರ್? ಅಂದ್ರೆ ಇಂತಿಷ್ಟು ಟೈಮಲ್ಲೇನೆ ಶಿಫ್ಟ್ ಮಾಡಬೇಕು, ಆ ರೀತಿ ಏನಾದರೂ ಇದೆಯಾ, ಹೇಗೆ ಅಂತ ಸರ್? ಮೇಡಮ್, ಆ ಥರ ಯಾವುದು ರೂಲ್ಸ್ ಇಲ್ಲ. ಇಂತಿಂತ ಟೈಮಿಂಗ್ಸ್ ಟ್ರಾನ್ಸ್ಫರ್ ಮಾಡ್ಬೇಕಂತೆಲ್ಲ ಏನಿಲ್ಲ. ಸರ್ಕಾರ ಪರ್ಮಿಷನ್ ತಗೊಂಡು ಅದು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಆಗಿರ್ಲಿ ಅಥವಾ ಕನ್ವಿಕ್ಷನ್ ಆಗಿರೋ ಇವರಾಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಅವ್ರನ್ನ ಏನಾದ್ರೂ ಈ ರೀತಿ ಕಂಡು ಬಂದಲ್ಲಿ, ನ್ಯೂನ್ಯತೆಗಳು ಕಂಡು ಬಂದಲ್ಲಿ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ಜೈಲ್ ಸೂಪರಿಂಟೆಂಡೆಂಟ್ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡಿದಾಗ ಆಗ ಸರ್ಕಾರ ಟ್ರಾನ್ಸ್ಫರ್ ಮಾಡಬಹುದು. ಆಮೇಲೆ ಏನು ಈಗ ಮ್ಯಾಜಿಸ್ಟ್ರೇಟ್ ಇದ್ದಾರೆ 24 JCMM, ಅವ್ರ ಗಮನಕ್ಕೆ ತರಬೇಕಾಗುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಗಮನಕ್ಕೆ ತಂದು ಕೂಡಲೇ ಆಮೇಲೆ ಅವ್ರನ್ನ ಯಾವ ಜೈಲಿಂದ ಇನ್ನೊಂದು ಜೈಲ್ ಟ್ರಾನ್ಸ್ಫರ್ ಮಾಡಿರ್ತಾರೆ, VC ಮುಖಾಂತರ ಅಲ್ಲಿಂದ ಹಿಯರಿಂಗ್ ಮಾಡ್ತಾರೆ. ಮತ್ತೆ ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆನ್ಷನ್ ಮಾಡೋದು ಅವೆಲ್ಲ VC ಮುಖಾಂತರ ಮಾಡ್ತಾರೆ ಮೇಡಮ್. ಅಂದ್ರೆ ಟೈಮಿಂಗ್ಸ್ ಏನಿಲ್ವಾ ಸರ್? ಈಗ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ 5 ರಿಂದ 6 ಗಂಟೆಯ ಒಳಗಡೆ ಆರೋಪಿಗಳನ್ನ ಶಿಫ್ಟ್ ಮಾಡಬೇಕು ಅನ್ನುವಂತ ಟೈಮಿಂಗ್ಸ್ ಇದೆ. 6 ಗಂಟೆಯ ನಂತರ ಮಾಡಂಗಿಲ್ಲ ಅನ್ನುವಂತ ಮಾಹಿತಿ ಕೂಡ. ಏನ್ ಹೇಳ್ತೀರಾ ಸರ್? ಅದು ಯಾಕೆ ಅದು ಸ್ಪೆಸಿಫಿಕ್ ಆಗಿ ಆತರ ಕೋಡ್ ಎಲ್ಲ ಏನಿಲ್ಲ, ಇಷ್ಟರಲ್ಲೇ ಮಾಡ್ಬೇಕು ಅಂತ. ಬಟ್ 6 ಗಂಟೆ ಒಳಗೆ ಏನಕ್ಕೆ ಮಾಡ್ತಾರೆ ಅಂತ, 6 ಗಂಟೆ ಮೇಲೆ ಮಾಡಿದ್ರೆ ಏನಾದ್ರು ತೊಂದರೆ ಆಗ್ಬೋದು, ಗಲಾಟೆಗಳಾಗ್ಬೋದು, ಈ ರೀತಿ ಏನಾದ್ರು ಆಗುತ್ತೆ. ನೈಟ್ ಟೈಮ್ ಏನು ಅಷ್ಟೊಂದು ಸೆಕ್ಯೂರಿಟಿ ಎಲ್ಲ ಇರೋದಿಲ್ಲ. ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ 6 ಗಂಟೆ ಒಳಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಸ್ಪೆಸಿಫಿಕ್ ಆಗಿ ಇಂಥ ಸೆಕ್ಷನ್ ಅಲ್ಲೇ ಈ ಜಡ್ಜ್ಮೆಂಟ್ ಪ್ರಕಾರನೇ 6 ಗಂಟೆ ಒಳಗೆ ಮಾಡ್ಬೇಕಂತ ಏನಿಲ್ಲ ಮೇಡಮ್. ಆ ತರ ಟೈಮಿಂಗ್ಸ್ ಏನು ಇಲ್ಲ, ಯಾವಾಗ ಬೇಕಾದ್ರೂ ಮಾಡಬಹುದು. ಬಟ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಸ್ವಲ್ಪ ಬೆಳಕಿದ್ದಾಗಲೇ ಮಾಡಿದ್ರೆ ಒಳ್ಳೇದು ಅಂತ ಮೇಡಮ್. ಸ್ಪೆಸಿಫಿಕ್ ಇಂಥ ಸೆಕ್ಷನ್ ಅಲ್ಲಿ 6 ಗಂಟೆ ಒಳಗೆ ಮಾಡ್ಲೇಬೇಕಂತ ಏನಿಲ್ಲ ಮೇಡಮ್. ಕೋರ್ಟ್ ಒಂದ್ಸಲ ಹೇಳದ್ಮೇಲೆ ಯಾವಾಗ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಯಾವಾಗ ಬೇಕು ಆಸ್ ಪರ್ ದಿ ಆರ್ಡರ್ ಆಫ್ ದಿ ಕೋರ್ಟ್, ಯಾವಾಗ ಬೇಕಾದ್ರೂ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಟ್ರಾನ್ಸ್ಫರ್, ಅಂಡರ್ ಟ್ರಯಲ್ ಪ್ರೆಸೆನ್ಸ್ ಆಗಿರ್ಲಿ ಅಥವಾ ಕನ್ವಿಕ್ಷನ್ ಆಗಿರೋ ಅಕ್ಯೂಸ್ಡ್ ಆಗಿರ್ಲಿ, ಯಾವ ಬೇಕಾದ್ರೂ ಆಗಿರ್ಲಿ. ಓಕೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ.